ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2025 ಕ್ವಶನ್ ಪೇಪರ್ ಏನಿದೆ, ಕ್ವಶನ್ ನಂಬರ್ 11 ನಾನು ಮಾಡಿರಲಿಲ್ಲ. ಸೊ ಆ ಒಂದು ಕ್ವಶನ್ ನಂಬರ್ 11ಗೆ ಆನ್ಸರ್ಸ್ ಹೇಗೆ ಮಾಡತಕ್ಕಂಥದ್ದು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಕ್ವಶನ್ಸ್ ಏನಿದೆ ಅಂತ ಹೇಳಿದ್ರೆ, ಮಿಸ್ಟರ್ ಕೃಪಾ ರೆಸಿಡೆಂಟ್ ಇನ್ ಎ ಎಂಪ್ಲಾಯಿ in XYZ Limited Bangalore. He gives the following information for the assessment year 24-25. ಸೊ ಒಬ್ಬ ಕೃಪಾನ್ ರೆಸಿಡೆಂಟ್ ಅಂತ ಇದ್ದಾನೆ, ಅವನು XYZ ಲಿಮಿಟೆಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಬೆಂಗಳೂರಲ್ಲಿ. ಅವ್ರಿಗೆ ಸಂಬಂಧಪಟ್ಟ ಅಸೆಸ್ಮೆಂಟ್ ಇಯರ್ 24-25 ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಏನೇನಿದೆಯಪ್ಪ ಅಂತ ಹೇಳಿದ್ರೆ, ಬೇಸಿಕ್ ಸ್ಯಾಲರಿ 6,000 ಪರ್ ಮಂತ್ ಇದೆ. ದಿಸ್ ಇಸ್ ಪರ್ ಮಂತ್. ಬೇಸಿಕ್ ಸ್ಯಾಲರಿ 6,000 ಪರ್ ಮಂತ್ ಕೊಟ್ಟಿರ್ತಕ್ಕಂಥದ್ದು. ಡಿಯರ್ನೆಸ್ ಅಲೋಯನ್ಸಸ್ 4,500 per month, 4,500. ಸೊ 750 per month ಎಂಟರ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಆಲ್ ರಿಟೈರ್ಮೆಂಟ್ ಬೆನಿಫಿಟ್ಗೆ ಬರ್ತಕ್ಕಂಥದ್ದು ಬರೀ 750 per month ಮಾತ್ರ. ಎಜುಕೇಶನ್ ಅಲೋಯನ್ಸಸ್ ಇದೆ ಫಾರ್ 2 ಚಿಲ್ಡ್ರನ್ಸ್ಗೆ 350 ಪರ್ ಮಂತ್ ಪರ್ ಚೈಲ್ಡ್. 350 ರುಪೀಸ್ ಇದೆ ಒಂದು ಮಗುಗೆ ಒಂದು ತಿಂಗಳಿಗೆ. ಅಂಡ್ HRA ಇದೆ, ಹೌಸ್ ರೆಂಟ್ ಅಲೋಯನ್ಸಸ್ 1,600 ಪರ್ ಮಂತ್ ಅಂತೆ. ಬಟ್ ಈ ಪೇ 3,000 ಪರ್ ಮಂತ್. ಆಕ್ಚುಯಲ್ ರೆಂಟ್ 1,600 ಪರ್ ಮಂತ್ ಇದೆ, ಬಟ್ ರೆಂಟ್ ಅನ್ನ ಪೇಮೆಂಟ್ ಮಾಡ್ತಾ ಇರೋದು ಆಕ್ಚುಲ್ ಆಗಿ 3,000 ಪರ್ ಮಂತ್ ರೆಂಟ್ ಪೇಮೆಂಟ್ ಮಾಡ್ತಿದಾರಂತೆ. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಟ್ಸ್ 14% ಆಫ್ ಸ್ಯಾಲರಿ ಟುವರ್ಡ್ಸ್ RPF. RPFಗೆ ಎಷ್ಟು ಪರ್ಸೆಂಟ್ ಸ್ಯಾಲರಿ ಅಂತ, 14% ಆಫ್ ಸ್ಯಾಲರಿ ಅಂತೆ. ಬಟ್ RPFಗೆ ನೀವು ಸ್ಯಾಲರಿಯನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಇಂಟ್ರೆಸ್ಟ್ ಆನ್ RPF 15,000 at 15% per annum ಅಂತ ಹೇಳಿದ್ದಾರೆ. ಕಂಪನಿ ಹ್ಯಾಸ್ ಪೇಡ್ ಇನ್ಕಮ್ ಟ್ಯಾಕ್ಸ್ 6,420 ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಆನ್ ಇಸ್ ಟ್ಯಾಕ್ಸಬಲ್ ಇನ್ಕಮ್ ಮೇಲೆ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಿದಾರಂತೆ. ಕಂಪನಿ ಹ್ಯಾಸ್ ಪ್ರೊವೈಡೆಡ್ ಟೆಲಿಫೋನ್ ಬಿಲ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಸ್ ರೆಸಿಡೆನ್ಸಿ ಬೈ ಮೀಟಿಂಗ್ ಆಲ್ ಎಕ್ಸ್ಪೆನ್ಸಸ್ ಅಕೌಂಟ್ ಅಮೌಂಟಿಂಗ್ ಟು ₹6,000 ಫಾರ್ ದಿ ಇಯರ್ ಅಂತ ಹೇಳಿದ್ದಾರೆ. ಕನ್ವೇಯನ್ಸ್ ಅಲೋಯನ್ಸಸ್ 4,000 80% ಸ್ಪೆಂಟ್ ಆಗಿದೆ ಅಂತ ಹೇಳಿದ್ದಾರೆ. ಪ್ರಾಜೆಕ್ಟ್ ಅಲೋಯನ್ಸಸ್ 600 ಪರ್ ಮಂತ್. 600 ಪರ್ ಮಂತ್ ಇದೆ. ಎಂಟರ್ಟೈನ್ಮೆಂಟ್ ಅಲೋಯನ್ಸಸ್ 750 ಪರ್ ಮಂತ್ ಕೊಟ್ಟಿದ್ದಾರೆ. ಅಂಡ್ ಕಂಪನಿ ಹ್ಯಾಸ್ ಪ್ರೊವೈಡೆಡ್ ಎ 1.6 ಲೀಟರ್ ಕಾರ್ ಫಾರ್ ಪರ್ಸನಲ್ ಅಂಡ್ ಅಫಿಷಿಯಲ್ ಪರ್ಪಸ್ಗೆ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇದು ಕ್ವಶನ್ಸ್ ಇರ್ತಕ್ಕಂಥದ್ದು. ನೋಡಿ, ಈ ತರ ಕ್ವಶನ್ಸ್ ಅನ್ನ ಕೊಟ್ಟಾಗ ನೀವು ಹೇಗೆ ಆನ್ಸರ್ಸ್ ಅನ್ನ ಇನ್ಕಮ್ ಫ್ರಮ್ ಸ್ಯಾಲರಿ ಮಾಡ್ಬೇಕಾದ್ರೆ ಈ ತರ ಕಾಲಮ್ಸ್ ಹಾಕೊಳ್ಳಿ. ಸೊ ನಿಮ್ಗೆಲ್ಲ ಗೊತ್ತಿದೆ, ಪರ್ಟಿಕ್ಯುಲರ್ಸ್ ಅಂಡ್ ಅಮೌಂಟ್ ಅಂತ 2 ಕಾಲಮ್ ಹಾಕೊಳ್ಳಿ. ಅಂಡ್ ಅಸೆಸಿ ನೇಮು, ರೆಸಿಡೆಂಟು, ಕ್ಯಾಟಗರಿ, ಅಸೆಸ್ಮೆಂಟ್ ಇಯರ್ ಮತ್ತೆ ಪ್ರೀವಿಯಸ್ ಇಯರ್ನ ನೀವು ಬರೀಬೇಕಾಗುತ್ತೆ. ಸೊ ನೋಡಿ ಹೇಗೆ ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತಪ್ಪ ಅಂತ ಹೇಳಿದ್ರೆ, ಒನ್ ಬೈ ಒನ್ ನೀವು ಕರೆಕ್ಟ್ ಆಗಿ ನೋಡ್ತಾ ಹೋಗಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಬೇಸಿಕ್ ಸ್ಯಾಲರಿ ಕೊಟ್ಟಿದ್ದಾರೆ. ಎಷ್ಟಿದೆಯಪ್ಪ ಬೇಸಿಕ್ ಸ್ಯಾಲರಿ? 6,000 ಪರ್ ಮಂತ್ ಕೊಟ್ಟಿದ್ದಾರೆ. ಫಸ್ಟ್ ಅದು ತಗೊಳ್ಳೋಣ. ಬೇಸಿಕ್ ಸ್ಯಾಲರಿ 6,000 ಪರ್ ಮಂತ್ ಇದೆ. ದಿಸ್ 6,000 ಪರ್ ಮಂತ್ ಇರ್ತಕ್ಕಂಥದ್ದು ನನಗೆ 1 ಇಯರಿಗೆ ಬೇಕು ಅಂದರೆ ಮಲ್ಟಿಪ್ಲೈ ವಿತ್ 12 ಜೊತೆ ಮಲ್ಟಿಪ್ಲೈ ಮಾಡಿ. 6,000 ಇಂಟು 12 ಮಾಡಿದ್ರೆ ನಿಮಗೆ 72,000 ನಿಮಗೆ ಸ್ಯಾಲ್ರಿ ಸಿಗುತ್ತೆ. 72,000 ಸಿಗುತ್ತೆ. ನೆಕ್ಸ್ಟ್ ಡಿಯರ್ನೆಸ್ ಅಲೋಯನ್ಸಸ್ ಕೊಟ್ಟಿದ್ದಾರೆ, ದಟ್ ಈಸ್ DA ಅಂತ ಕರಿತೀವಿ. 4,500 ಪರ್ ಮಂತ್ ಇದೆ. 4,500 ಪರ್ ಮಂತ್ ಇರ್ತಕ್ಕಂಥದ್ದು. ಸೊ ಇಂಟು 12 ಮಂತ್ಸ್ ಜೊತೆ ನೀವು ಮಲ್ಟಿಪ್ಲೈ ಮಾಡಿದ್ರೆ 4,500 ಇಂಟು 12 ಮಾಡಿದ್ರೆ ನಿಮಗೆ 54,000 ಸಿಗುತ್ತೆ. 54,000. ನೆಕ್ಸ್ಟ್ ಎಜುಕೇಶನ್ ಅಲೋಯನ್ಸಸ್ 2 ಚಿಲ್ಡ್ರನ್ಗೆ 350 ಪರ್ ಮಂತ್ ಪರ್ ಚೈಲ್ಡ್ ಅಂತ ಹೇಳಿದ್ದಾರೆ. ದಟ್ ಈಸ್ ಎಜುಕೇಶನ್ ಅಲೋಯನ್ಸಸ್. ಎಜುಕೇಶನ್ಸ್ ಅಲೋಯನ್ಸಸ್ ನೋಡಿ ಅಲ್ಲಿ ಎಷ್ಟು ಹೇಳಿದಾರಪ್ಪ ಅಂತ ಹೇಳಿದ್ರೆ, ಕ್ವಶನ್ಸ್ ಅಲ್ಲಿ 2 ಚಿಲ್ಡ್ರನ್ಸ್ಗೆ 350 ಪರ್ ಮಂತ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ 350 ಪರ್ ಮಂತ್ ಇರ್ತಕ್ಕಂಥದ್ದು 350 ಪರ್ ಮಂತ್ ಇಂಟು 2 ಚಿಲ್ಡ್ರನ್ಸ್ ಇರೋದು ಇಂಟು 12 ಮಂತ್ಸ್ ಮಾಡಬೇಕು. ಸೊ ನೀವು ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ 350 ಪರ್ ಮಂತ್ ಪರ್ ಚೈಲ್ಡ್, ಒಂದು ಮಗುಗೆ 350 ಪರ್ ಮಂತ್ ಇಂಟು 2 ಚಿಲ್ಡ್ರನ್ಸ್ ಇರೋದು 2 ಚಿಲ್ಡ್ರನ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ ಒಂದು ತಿಂಗಳಿಗೆ ಸಿಗುತ್ತೆ. ಇಂಟು 12 ಮಾಡಿ. ಸೊ ಒಂದು ವರ್ಷಕ್ಕೆ ನಿಮಗೆ ಸಿಗುತ್ತೆ ಎಷ್ಟಪ್ಪ ಅಂದ್ರೆ, ಸೊ 350 ಇಂಟು 2 ಇಂಟು 12 ಯು ವಿಲ್ ಗೆಟ್ 8,400 ನಮಗೆ ಸಿಗುತ್ತೆ. 8,400 ಸಿಗುತ್ತೆ. ಈ ಎಜುಕೇಶನ್ ಅಲೋಯನ್ಸಸ್ ಅಲ್ಲಿ ಲೆಸ್ ನೀವು ಏನನ್ನ ಲೆಸ್ ಮಾಡಬೇಕಪ್ಪ ಅಂದ್ರೆ ಎಕ್ಸಂಪ್ಷನ್.
ಎಕ್ಸಂಪ್ಷನ್ ಲಿಮಿಟ್ ಬಂದು ಎಷ್ಟಪ್ಪ ಎಕ್ಸಂಪ್ಷನ್ ಲಿಮಿಟ್ ಅಂತ ಹೇಳಿದ್ರೆ ಅಪ್ ಟು 100 per month into 2 childrens into 12 months. ನೋಡಿ 1400 ಎಕ್ಸಂಪ್ಷನ್ ಲಿಮಿಟ್ ಸಿಗುತ್ತೆ. ಕ್ವಶನ್ಸ್ ಅಲ್ಲಿ ಎಷ್ಟಾದ್ರೂ ಎಜುಕೇಟ್ 100 rupees per month per child ಎಕ್ಸಂಪ್ಷನ್ಸ್ ಇರುತ್ತೋ, ಹಾಗಾಗಿ 100 rupees per month ನಮ್ಮ ಹತ್ರ 2 childrens ಇದ್ದಾರೆ, ಇಂಟು 12 ಮಾಡಿದ್ರೆ 2400 ಬರುತ್ತೆ. ಲೆಸ್ ಮಾಡಿ ನೀವು ಔಟರ್ ಕಾಲಮ್ ಅಲ್ಲಿ ತಗೋಬೇಕು. 6000 ನಿಮಗೆ ಟ್ಯಾಕ್ಸಬಲ್ ಎಜುಕೇಶನ್ ಅಲೋಯನ್ಸಸ್ ಸಿಗುತ್ತೆ. ಇದು ಟ್ಯಾಕ್ಸಬಲ್ ಎಜುಕೇಶನ್ ಅಲೋಯನ್ಸಸ್. ನೆಕ್ಸ್ಟ್ ಇದು ಹೌಸ್ ರೆಂಟ್ ಅಲೋಯನ್ಸಸ್ ಕೊಟ್ಟಿದ್ದಾರೆ, ದಟ್ ಈಸ್ HRA. ಹೌಸ್ ರೆಂಟ್ ಅಲೋಯನ್ಸಸ್ HRA ಕೊಟ್ಟಿದ್ದಾರೆ. ನೋಡಿ HRA ಅಂತ ಬಂದಾಗ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಎಷ್ಟಿದೆಯಪ್ಪ HRA ಅಂತ ಹೇಳಿದ್ರೆ ಹೌಸ್ ರೆಂಟ್ ಅಲೋಯನ್ಸ್ 16,000 per month ಇದೆ, ಬಟ್ ಈ ಪೇ 3,000 per month ಆಕ್ಚುಯಲ್ ರೆಂಟ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಸೊ ಅವನು ರಿಸೀವ್ ಮಾಡ್ಕೊಳ್ಳೋದು 1,600 ರಿಸೀವ್ ಮಾಡ್ಕೊಳ್ತಾನಂತೆ ಎಂಪ್ಲಾಯರ್ ಇಂದ, ಬಟ್ ಅವ್ನು ಪೇಮೆಂಟ್ ಮಾಡೋದು 3,000 per month ಆಕ್ಚುಯಲ್ ಆಗಿ ಪೇಮೆಂಟ್ ಅನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿರ್ತಕ್ಕಂಥದ್ದು. ಸೊ ಹಾಗಾಗಿ ಯಾವ ತರ ನೀವು ಮಾಡಬೇಕು ಅಂದ್ರೆ ಆಕ್ಚುಯಲ್ HRA ರಿಸೀವ್ಡ್, ಎಷ್ಟು ಆಕ್ಚುಯಲ್ ಆಗಿ HRA ರಿಸೀವ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಅವನು ಎಂಪ್ಲಾಯ್ ರಿಸೀವ್ ಮಾಡ್ತಾ ಇರೋದು 1,600 per month ರಿಸೀವ್ ಮಾಡ್ತಾ ಇದ್ದಾನೆ. ಇಂಟು 12 ಜೊತೆ ನೀವು ಮಲ್ಟಿಪ್ಲೈ ಮಾಡ್ಕೊಂಡ್ರೆ 1,600 ಇಂಟು 12 ಮಾಡಿದ್ರೆ ನಿಮಗೆ 19,200 ಆಕ್ಚುಯಲ್ HRA ರಿಸೀವ್ಡ್ ಸಿಗುತ್ತೆ. 19,200 ನಿಮಗೆ ಗೊತ್ತಿರಬೇಕು. HRA ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ ಆಕ್ಚುಯಲ್ HRA ರಿಸೀವ್ ಮಾಡಿದಾದ್ಮೇಲೆ ಲೆಸ್ ಮಾಡಬೇಕು ಅಂದ್ರೆ ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಈಸ್ ಎಕ್ಸಮ್ಟ್. ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಈಸ್ ಎಕ್ಸಮ್ಟ್. ಲೀಸ್ಟ್ ಅಂದ್ರೆ ನಾನು ಆಲ್ರೆಡಿ ನೆನ್ನೆ ಹೇಳಿದ ಒಂದು ಮೊದಲನೇ ಪಾಯಿಂಟ್, ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಎಕ್ಸಮ್ಟ್ ಅಲ್ಲಿ ಫಸ್ಟ್ ಒನ್ ಬಂದು ಆಕ್ಚುಯಲ್ HRA ರಿಸೀವ್ಡ್. ಆಕ್ಚುಯಲ್ HRA ರಿಸೀವ್ಡ್ ಅವರೇ ಕೊಟ್ಟಿದ್ದಾರೆ 19,200 ಆಕ್ಚುಯಲ್ HRA ರಿಸೀವ್ಡ್, ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಬಂದು ನೀವೇನನ್ನ ತಗೋಬೇಕಪ್ಪ ಅಂತ ಹೇಳಿದ್ರೆ ರೆಂಟ್ ಪೇಯ್ಡ್ ಮೈನಸ್ 10% ಆಫ್ ಸ್ಯಾಲರಿ. ರೆಂಟ್ ಪೇಯ್ಡ್ ಮೈನಸ್ 10% ಆಫ್ ಸ್ಯಾಲರಿ. ರೆಂಟ್ ಪೇಯ್ಡ್ ಎಷ್ಟು ಅಂತ ಗೊತ್ತಿದ್ಯಾ? ನೋಡಿ ಅವನು ಹೇಳಿದ್ದಾರೆ ರೆಂಟ್ ಪೇಯ್ಡ್ ಬಂದು ಕ್ವಶನ್ಸ್ ಅಲ್ಲೇ ಕೊಟ್ಟಿದ್ದಾರೆ ಎಷ್ಟು ರೆಂಟ್ ಪೇಮೆಂಟ್ ಮಾಡ್ತಾ ಇರೋದು. ಈ ಪೇ 3,000 per month, ಆಕ್ಚುಯಲ್ ಆಗಿ ನಾನು ಪೇಮೆಂಟ್ ಮಾಡ್ತಾ ಇರೋದು 3,000 ಅನ್ನ ಪೇಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾನೆ. ಹಾಗಾಗಿ ರೆಂಟ್ ಪೇಯ್ಡ್ ಬಂದು 3,000 per month ಅದಿರೋದು. ಸೊ ನೀವೇನ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಅದು 3,000 per month ಇರೋದ್ರಿಂದ 3,000 ಇಂಟು 12 ಮಾಡಿಕೊಂಡ್ರೆ ನಿಮಗೆ ರೆಂಟ್ ಪೇಯ್ಡ್ ಬಂದು ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ ರೆಂಟ್ ಪೇಯ್ಡ್ 36,000 ಸಿಗುತ್ತೆ. ಮೈನಸ್ ಇದ್ರಾಗೆ 10% ಆಫ್ ಸ್ಯಾಲ್ರಿ ಮಾಡ್ಕೋಬೇಕು. ಹಾಗಾಗಿ ನೀವು ಸ್ಯಾಲ್ರಿನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಸ್ಯಾಲ್ರಿ ಫಾರ್ HRA ಮತ್ತೆ RPF ಎರಡಕ್ಕೂ ಒಂದೇ, ಏನು ಚೇಂಜಸ್ ಇರೋದಿಲ್ಲ. ಸೊ ಬೇಸಿಕ್ ಸ್ಯಾಲರಿ ತಗೋಬೇಕು ಅಂಡ್ DA ಕವರ್ಡ್ ಇರೋ ತಗೋಬೇಕು, ಡಿಯರ್ನೆಸ್ ಪೇ ತಗೋಬೇಕು, ಕಮಿಷನ್ಸ್ ಸೇಲ್ಸ್ ಮೇಲೆ ತಗೋಬೇಕು. ಓಕೆ, ಸೇಲ್ಸ್ ಮೇಲೆ ಹೇಳಿದ್ರೆ ತಗೋಬೇಕಾಗುತ್ತೆ ನೀವು ಕಮಿಷನ್ಸ್ ಅನ್ನ. ಸೊ ಇದು ಇಷ್ಟು ಕೂಡ ಸ್ಯಾಲ್ರಿಗೆ ಇರ್ತಕ್ಕಂಥದ್ದು. ಈಗ ನೋಡಿ ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ ಕ್ವಶನ್ಸ್ ಅಲ್ಲಿ ಅಂತ ಹೇಳಿದ್ರೆ, ಸೊ ನಮಗೆ ಬೇಸಿಕ್ ಸ್ಯಾಲ್ರಿ 72 ಇದೆ. DA ಬಂದು 750 per month ಮಾತ್ರನೇ ಕವರ್ ಆಗಿರೋದು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಬೇಸಿಕ್ ಸ್ಯಾಲರಿ ತಗೋಬೇಕು. ಸೊ ಸ್ಯಾಲರಿ ಫಾರ್ HRA ಈಕ್ವಲ್ಸ್ ಬೇಸಿಕ್ ಸ್ಯಾಲರಿ ಬಂದು 72,000 ಇದೆ, ಪ್ಲಸ್ ಇದು DA ಬಂದು 9,000 ಮಾತ್ರ ಬರುತ್ತೆ. ಹೇಗೆ ಅಂತ ಹೇಳಿದ್ರೆ 750 per month ಕವರ್ ಇರೋದು ಇಂಟು 12 ಮಾಡ್ಕೊಳ್ಳಿ. ನಿಮಗೆ 750 ಇಂಟು 12 ಮಾಡಿದ್ರೆ ನಿಮಗೆ 9,000 DA ಕವರ್ಡ್ ಬರುತ್ತೆ. ಅಂಡ್ DP ಇದ್ರೆ ತಗೊಳ್ತಿದೆ, ಡಿಯರ್ನೆಸ್ ಪೇ ಕ್ವಶನ್ಸ್ ಇಲ್ಲ ಹಾಗಾಗಿ ತಗೊಳ್ಳೋದಿಲ್ಲ, ಮತ್ತೆ ಕಮಿಷನ್ ಕೂಡ ಕ್ವಶನ್ಸ್ ಅಲ್ಲಿ ಇಲ್ಲ ಹಾಗಾಗಿ ತಗೊಳ್ಳೋದಿಲ್ಲ. ಸೊ ಟೋಟಲ್ ಮಾಡಿದ್ರೆ ನನಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತ ಹೇಳಿದ್ರೆ 9,000 ಪ್ಲಸ್ 72,000 ಎರಡು ಆಡ್ ಮಾಡಿದ್ರೆ 81,000 ಬರುತ್ತೆ. ದಿಸ್ ಇಸ್ 81,000 ಈಸ್ ಸ್ಯಾಲ್ರಿ ಫಾರ್
HRA ಮತ್ತೆ RPFಗೆ ಎರಡು ಕೂಡ ಇದೇ ಥರನೇ ನೀವು ಸ್ಯಾಲ್ರಿಯನ್ನು ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೋಬೇಕಾಗತ್ತೆ. ಸೊ ಈಗ ನಾನೇನು ಮಾಡಬೇಕು, 10% ಮಾಡ್ಕೋಬೇಕು. ಅಂದರೆ 10% ಮಾಡಿಕೊಂಡ್ರೆ ಸ್ಯಾಲ್ರಿ ಮೇಲೆ ನನಗೆ 8100 ಸಿಗುತ್ತೆ. ಯಾವುದ್ರ ಮೇಲೆ ಅಂದರೆ 81,000 ಮೇಲೆ ಇಂಟು 10% ಮಾಡ್ಕೋಬೇಕು. 10% ಮಾಡಿಕೊಂಡ್ರೆ ನಿಮಗೆ 8100 ಸಿಗುತ್ತೆ. ಈಗ ನೋಡಿ, 36,000 ಮೈನಸ್ 8100 ಲೆಸ್ ಮಾಡಿದ್ರೆ 27,900 ನಿಮಗೆ ಸಿಗುತ್ತೆ. ದಿಸ್ ಈಸ್ 27,900 ನಮಗೆ ವ್ಯಾಲ್ಯೂ ಸಿಗುತ್ತೆ. ಇದು ಎರಡನೇ ಪಾಯಿಂಟು. ಈಗೇನೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ರೆಂಟ್ ಪೇಯ್ಡ್ ಮೈನಸ್ 10% ಆಫ್ ಸ್ಯಾಲರಿ. ಅಂಡ್ ಥರ್ಡ್ ಪಾಯಿಂಟ್ ಬಂದು 40% ಆಫ್ ಸ್ಯಾಲರಿ. 40% ತಗೋಬೇಕು. ಏನಕ್ಕೆ ಅಂದರೆ ಚೆನ್ನೈ, ಡೆಲ್ಲಿ, ಮುಂಬೈ, ಕೋಲ್ಕತ್ತಾ ಇದ್ರೆ ಮಾತ್ರ 50%. ಅದನ್ನ ಬಿಟ್ಟು ಇನ್ನು ಯಾವುದೇ ಪ್ಲೇಸ್ ಕೊಟ್ಟರು 40% ನೀವು ಸ್ಯಾಲ್ರಿ ತಗೋಬೇಕಾಗುತ್ತೆ. 40% ಆಫ್ ಸ್ಯಾಲ್ರಿ ಅಂತ ಹೇಳಿದ್ರೆ ಸ್ಯಾಲ್ರಿ ನಾನು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀನಿ. 81,000 ಇದೆ. ಇದ್ರ ಮೇಲೆ 40% ಮಾಡಬೇಕು. 40% ಮಾಡಿದ್ರೆ 81,000 ಇಂಟು 40% ಮಾಡಿದ್ರೆ 32,400 ಸಿಗುತ್ತೆ. ಸೊ 32,400 ಸಿಗುತ್ತೆ. ಈಗ ನೋಡಿ, ನಾನು ಆಕ್ಚುಯಲ್ HRA ರಿಸೀವ್ಡ್ ಅಲ್ಲಿ ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಈಸ್ ಎಕ್ಸಮ್ಟ್ ಅಂತ ಹೇಳಿದೆ. ಈಗ ಈ ಮೂರು ಟ್ರಾನ್ಸಾಕ್ಷನ್ಸ್ ಅನ್ನ ನೋಡಿದಾಗ ಅತಿ ಕಡಿಮೆ ಇರೋದು ಯಾವ್ದಪ್ಪ, 19,200 ಅತಿ ಕಡಿಮೆ ಇರ್ತಕ್ಕಂಥದ್ದು. 19,200 ಲೀಸ್ಟ್ ಇರ್ತಕ್ಕಂಥದ್ದು. ಹಾಗಾಗಿ ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಈಸ್ ಎಕ್ಸಮ್ಟ್ ಅಂದ್ರೆ ನಾನು ಕಡಿಮೆ ಇರೋದನ್ನ ತಗೋಬೇಕು. 19,200 ತಗೊಳ್ತೀನಿ. ಸೊ ಫೈನಲ್ ಆಗಿ ನಿಮಗೆ ಟ್ಯಾಕ್ಸಬಲ್ HRA ಬಂದು 0 ಸಿಗುತ್ತೆ, ನಿಲ್. ಯಾಕಂದ್ರೆ 19,000 ಇದೆ, 19,200 ಮೈನಸ್ 19,200 ಲೆಸ್ ಮಾಡಿದ್ರೆ ನಿಮಗೆ ಟ್ಯಾಕ್ಸಬಲ್ HRA ಬಂದು 0 ಸಿಗುತ್ತೆ, ನಿಲ್. ಈ ಒಂದು ಪ್ರಾಬ್ಲಮ್ಗೆ ಟ್ಯಾಕ್ಸಬಲ್ HRA ಬರಲ್ಲ. ಈ ತರನೇ ನೀವು HRAಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗತ್ತೆ. ಸೊ ಈಗ ಇಲ್ಲಿ ಆಕ್ಚುಯಲ್ HRA ಬಂದು ನಿಲ್, ಯಾವುದು ಕೂಡ ಇಲ್ಲ. ಸೊ ಹಾಗಾಗಿ ನಿಲ್ ಅಂತ ತಗೊಳ್ತೀನಿ. ನೆಕ್ಸ್ಟ್ HRA ಆದ್ಮೇಲೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ 14% ಆಫ್ ಸ್ಯಾಲರಿ ಟುವರ್ಡ್ಸ್ RPF. ನೋಡಿ, RPF ಕೊಟ್ಟಿದ್ದಾರೆ. ಸೊ RPFಗೂ ನೀವು ಸ್ಯಾಲರಿನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ ಸೇಮ್ HRAಗೆ ಏನಿರುತ್ತೋ ಅದೇ RPFಗೂ ಬರ್ತಕ್ಕಂಥದ್ದು. ಸೊ ಆಲ್ರೆಡಿ ಮೇಲೆ ನಾನು ಸ್ಯಾಲರಿ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಸ್ಯಾಲರಿ ಫಾರ್ HRA ಮತ್ತೆ RPF ಎರಡಕ್ಕೂ ಸೇಮ್ ಇರೋದ್ರಿಂದ ಸೊ ನೀವು RPF ನ ವರ್ಕಿಂಗ್ ನೋಟ್ ಮುಖಾಂತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ಳಿ. ಸೊ ಟ್ಯಾಕ್ಸಬಲ್ RPF ನ ತಗೋಬೇಕಂದ್ರೆ ಫಸ್ಟ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಎಷ್ಟಂತೆ, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ಸ್ ಬಂದು 14% ಅಂತ ಹೇಳಿದ್ದಾರೆ. ಸೊ ಕ್ವಶನ್ಸ್ ಅಲ್ಲಿ ಎಷ್ಟು ಪರ್ಸೆಂಟ್ ಹೇಳ್ತಾರೆ ಅಷ್ಟು ಪರ್ಸೆಂಟ್ ತಗೊಳ್ಳಿ. 14% ಆಫ್ ಸ್ಯಾಲರಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ಸ್ ಬಂದು 14% ಅಂತ ಹೇಳಿದಾನೆ. ಯಾವುದ್ರ ಮೇಲೆ 14%? ಸ್ಯಾಲರಿ ಅಂತ ಹೇಳಿದಾನೆ. ಸ್ಯಾಲರಿ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ. 81,000 ನಮ್ಗೆ ಆಲ್ರೆಡಿ ಸ್ಯಾಲರಿ ಏನು ಸಿಕ್ಕಿದೆ. ಈ 81,000 ಮೇಲೆ ದಿಸ್ ಇಸ್ RPFಗೂ ಮತ್ತು HRAಗೂ ಒಂದೇ. ಸೊ 81,000 ಮೇಲೆ ನಾವೇನು ಮಾಡಬೇಕು, 14% ಮಾಡಬೇಕು. ಸೊ 81,000 ಮೇಲೆ ಇಂಟು 14% ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ, ಸೊ ಇನ್ನರ್ ಕಾಲಮಲ್ಲೇ ತೊಗೊಂಡಿರ್ತೀನಿ. ಸೊ 11,340 ನಮಗೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಇದರಲ್ಲಿ ನೀವೇನು ಮಾಡಬೇಕು, ಲೆಸ್ ಎಕ್ಸಂಪ್ಷನ್ ಲಿಮಿಟ್ ಬಂದು ಎಷ್ಟಿದೆಯಪ್ಪ, ಅಟ್ 12% ವರೆಗೂ ಎಕ್ಸಂಪ್ಷನ್ ಲಿಮಿಟ್ ಇದೆ. ಸೊ ಅದೇ ಸ್ಯಾಲ್ರಿ ಮೇಲೆ 81,000 ನಾವೇನು ಸ್ಯಾಲ್ರಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ ಇದ್ರ ಮೇಲೆ 12% ಮಾಡ್ಕೊಳ್ಳಿ. ಸೊ 81,000 ಇಂಟು 12% ಮಾಡಿದ್ರೆ 9,720 ಸಿಗುತ್ತೆ. ಎಕ್ಸಂಪ್ಷನ್ ಲಿಮಿಟ್ ಇರ್ತಕ್ಕಂಥದ್ದು 9,720 ಇದೆ. ಸೊ ಈಗ ನೀವು 11,340ನಲ್ಲಿ 9,720ನ ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು 1,620 ನಿಮಗೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಸಿಗುತ್ತೆ. 1,620 ತಗೋಬೇಕು. ಈ ಎಕ್ಸಂಪ್ಷನ್ ಲಿಮಿಟ್ 12% ಗೊತ್ತಿರಬೇಕು. ಕ್ವಶನ್ಸ್ ಎಲ್ಲ ಎಲ್ಲೂ ಕೊಟ್ಟಿರೋದಿಲ್ಲ ಇದು. ನೆಕ್ಸ್ಟ್ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ಸ್ ಅನ್ನ ತಗೊಳಕ್ ಹೋಗ್ಬೇಡಿ ಎಲ್ಲೂ ಕೂಡ, ಓನ್ಲಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ಸ್ ಮಾತ್ರನೇ ತಗೋಬೇಕು. ಅಂಡ್ ಇಂಟ್ರೆಸ್ಟ್ ಆನ್ RPF ಕೊಟ್ಟಿದ್ದಾರೆ 15,000 at 15% ಪರ್ ಆನಮ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಅದನ್ನೇ ತಗೋಬೇಕು. ಅದನ್ನು ಇಲ್ಲೇ ಕೂಡ ತಗೊಳ್ಳಿ. ಇಂಟ್ರೆಸ್ಟ್ ಆನ್ RPF ಕೊಟ್ಟಿದ್ದಾರೆ. ಎಷ್ಟಪ್ಪ, 15% ಕೊಟ್ಟಿದ್ದಾರೆ.
15% ಎಷ್ಟಪ್ಪ ಅಮೌಂಟ್ ಅಂದರೆ 15,000 ಕೊಟ್ಟಿದ್ದಾರೆ. 15% 15,000 ಕೊಟ್ಟಿದ್ದಾರೆ. ಬಟ್ ನಿಮಗೆ ಗೊತ್ತಿರಬೇಕು, ಇದರಲ್ಲಿ ಎಕ್ಸಂಪ್ಷನ್ ಲಿಮಿಟ್ ಬಂದು ಎಕ್ಸಂಪ್ಷನ್ ಅಪ್ ಟು 9.5% ವರೆಗೂ ಎಕ್ಸಂಪ್ಷನ್ಸ್ ಇರುತ್ತೆ. ಹಾಗಾಗಿ ನೀವು ಇದನ್ನ ಯಾವ ಥರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ 15,000 ಇಂಟು 9.5 ಎಕ್ಸಂಪ್ಷನ್ ಇರೋದು 9.5 ಡಿವೈಡೆಡ್ ಬೈ ಕ್ವಶನ್ ಅಲ್ಲಿ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ, 15% ಕೊಟ್ಟಿದ್ದಾರೆ. ಸೊ ಇಲ್ಲಿ ಆರ್ ಪಿ ಎಫ್ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ, 15% ಕೊಟ್ಟಿದ್ದಾರೆ. ಹಾಗಾಗಿ 9.5 ಡಿವೈಡೆಡ್ ಬೈ 15 ಅಂತಾನೆ ತಗೋಬೇಕು. ಆಮೇಲೆ 100 ತಗೋಬೇಡಿ ನೀವು, ಸರಿನಾ? 15,000 ಇಂಟು 9.5 ಡಿವೈಡೆಡ್ ಬೈ 15 ಮಾಡಿದ್ರೆ ನಮಗೆ 9,500 ಎಕ್ಸಂಪ್ಷನ್ ಲಿಮಿಟ್ ಸಿಗುತ್ತೆ. ಸೊ ಹಾಗಾಗಿ ನೀವು 15,000 ಅಲ್ಲಿ ಎಕ್ಸಂಪ್ಷನ್ ಲಿಮಿಟ್ 9,500 ಅನ್ನ ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ 5,500 ಸಿಗುತ್ತೆ. 5,500 ಸಿಗುತ್ತೆ. ಈಗ ನೀವು ಇವೆರಡನ್ನ ಆ್ಯಡ್ ಮಾಡಿ 5,500 ಪ್ಲಸ್ 1,620 ಎರಡು ಆ್ಯಡ್ ಮಾಡಿದ್ರೆ 7,120 ಏನು ಸಿಗುತ್ತೆ? 7,120. ದಿಸ್ ಇಸ್ ಟ್ಯಾಕ್ಸಬಲ್. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಟ್ಯಾಕ್ಸಬಲ್ ಆರ್ ಪಿ ಎಫ್, ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಅಂತ ಕರಿತೀವಿ. ಈಗ ನೀವು ಈ 7,120ನ ಇಲ್ಲಿ ತಗೊಳ್ಳಿ. ಸೊ ಆರ್ ಪಿ ಎಫ್ ಬಂದು 7,120 ಈಸ್ ಟ್ಯಾಕ್ಸಬಲ್ ಆರ್ ಪಿ ಎಫ್. ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ ಆಯಿತು. ಕಂಪನಿ ಹ್ಯಾಸ್ ಪೇಡ್ ಇನ್ಕಮ್ ಟ್ಯಾಕ್ಸ್ 4,000. ಇನ್ಕಮ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಂತೆ 6,420. ಸೊ ದಟ್ ಈಸ್ ಟ್ಯಾಕ್ಸಬಲ್. ಇನ್ಕಮ್ ಟ್ಯಾಕ್ಸ್ ಪೇಡ್ ಬೈ ಕಂಪನಿ ಎಷ್ಟಪ್ಪ ಅಂದ್ರೆ 6,420 ಕೊಟ್ಟಿದ್ದಾರೆ, ತಗೊಳ್ಳಿ. ಅಂಡ್ ಕಂಪನಿ ಹ್ಯಾಸ್ ಪ್ರೊವೈಡೆಡ್ ಟೆಲಿಫೋನ್ ಅನ್ನ ಕೊಟ್ಟಿದ್ದಾರೆ. ಟೆಲಿಫೋನ್ ಫೆಸಿಲಿಟಿ ಈಸ್ ಆಲ್ವೇಸ್ ಎಕ್ಸಮ್ಟ್ ಅಥವಾ ಟ್ಯಾಕ್ಸ್ ಫ್ರೀ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕನ್ವೀನಿಯನ್ಸ್ ಅಲೋಯನ್ಸಸ್ ಇದೆ 4,000 ಕೊಟ್ಟಿದ್ದಾರೆ. 80% ಸ್ಪೆಂಟ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕನ್ವೀನಿಯನ್ಸ್ ಅಲೋಯನ್ಸಸ್ ಬಂದು ಕನ್ವೇಯನ್ಸ್ ಅಲೋಯನ್ಸಸ್ ಅಂದ್ರೆ ನೋಡಿ, 4,000 ಅಲ್ಲಿ 80% ಆಲ್ರೆಡಿ ಸ್ಪೆಂಟ್ ಆಗ್ಬಿಟ್ಟಿದೆ ಅಂತ ಹೇಳಿದ್ದಾರೆ. 80% ಸ್ಪೆಂಟ್ ಆಗಿದೆ ಅಂದ್ರೆ ಇನ್ನು ಉಳ್ಕೊಂಡಿರೋದು ಎಷ್ಟು? 20% ಮಾತ್ರ ಉಳ್ಕೊಂಡಿರೋದು. ಸೊ ನಿಮಗೆ ಗೊತ್ತಾಗ್ಬಿಡ್ಬೇಕು, 4,000 ಇಂಟು 20% ಮಾತ್ರ ತಗೋಬೇಕು. ಯಾಕೆಂದ್ರೆ ಈ 20% ಹೆಂಗೆ ಅಂದ್ರೆ 100% ಅಲ್ಲಿ ಮೈನಸ್ 80% ಸ್ಪೆಂಟ್ ಆಗಿಬಿಟ್ಟಿದೆ. ಸೊ 80% ಸ್ಪೆಂಟ್ ಆಗಿದೆ ಅಂದರೆ ಉಳ್ಕೊಂಡಿರೋದು ಬರೀ 20% ಮಾತ್ರನೇ ಉಳ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನೀವು 20% ಮಾತ್ರ ತಗೋಬೇಕು. 4,000 ಇಂಟು 20% ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 800 ರುಪೀಸ್ ಬರುತ್ತೆ. ದಿಸ್ ಇಸ್ ಕನ್ವೇಯನ್ಸ್ ಅಲವೆನ್ಸಸ್. 800 ಮಾತ್ರನೇ ತಗೋಬೇಕು. ನೆಕ್ಸ್ಟ್ ಪ್ರಾಜೆಕ್ಟ್ ಅಲವೆನ್ಸಸ್ ಇದೆ. 600 ಪರ್ ಮಂತ್ ಇದೆ. ಸೊ ಪ್ರಾಜೆಕ್ಟ್ ಅಲೋಯನ್ಸ್ 600 ಪರ್ ಮಂತ್ ಇರ್ತಕ್ಕಂಥದ್ದು ಇಂಟು 12 ಮಾಡಿ. ಸೊ ನಮಗೆ 600 ಇಂಟು 12 ಮಾಡಿದ್ರೆ ನಮಗೆ 7,200 ಸಿಗುತ್ತೆ. 600 ಇಂಟು 12 7,200. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಅಲೋಯನ್ಸಸ್ 750 ಪರ್ ಮಂತ್ ಇದೆ. ಸೊ ಎಂಟರ್ಟೈನ್ಮೆಂಟ್ ಎಷ್ಟಿದೆಪ್ಪ ಅಂದರೆ 750 ಪರ್ ಮಂತ್ ಇದೆ. ಇಂಟು 12 ಮಾಡಿ. 750 ಇಂಟು 12 ಮಾಡಿದ್ರೆ ನಮಗೆ 9,000 ಸಿಗುತ್ತೆ. ದಟ್ ಈಸ್ 9,000 ಪರ್ ಮಂತ್. 9,000 ನಮಗೆ ಸಿಗುತ್ತೆ. ನೆಕ್ಸ್ಟ್, ಕಂಪನಿ ಹ್ಯಾಸ್ ಪ್ರೊವೈಡೆಡ್ ಮೋಟಾರ್ ಕಾರ್ 1.6 ಲೀಟರ್ಸ್ ಕಾರ್ ಅಂತ ಹೇಳಿದ್ದಾರೆ. ಸೊ 1.6 ಲೀಟರ್ ಕಾರ್ ಅಂತ ಹೇಳಿದ್ರೆ, ಸೊ ಕಂಪನಿ ಹ್ಯಾಸ್ ಪ್ರೊವೈಡೆಡ್ 1.6 ಲೀಟರ್ ಕಾರ್ ಫಾರ್ ಪರ್ಸನಲ್ ಅಂಡ್ ಆಫೀಸ್ ಪರ್ಪಸ್ಗೆ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ನಿಮಗೆ ಗೊತ್ತಾಗಬೇಕು, ಮೋಟಾರ್ ಕಾರ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಮೋಟಾರ್ ಕಾರ್ ಫೆಸಿಲಿಟಿ, ಸೊ ದಟ್ ಈಸ್ 1.6 ಲೀಟರ್.
1.6 ಲೀಟರ್ ಕಾರ್ ಇದೆ ನೋಡಿ. 1.6 ಅಥವಾ ಲೆಸ್ ದ್ಯಾನ್ 1.6 ಕೊಟ್ಟಿದ್ದಾರೆ ಅಂದರೆ 1800 ಪರ್ ಮಂತ್ ಇದೆ. ಇಂಟು ನೀವು 12 ಮಂತ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಒಂದು ತಿಂಗಳಿಗೆ ಅದಿರ್ತಕ್ಕಂಥದ್ದು ಇಂಟು 12 ಮಂತ್ಸ್ ಮಾಡ್ಕೋಬೇಕು. ಬಟ್ ಪರ್ಸನಲ್ ಅಂಡ್ ಆಫೀಸ್ ಎರಡಕ್ಕೂ ಯೂಸ್ ಮಾಡಿದ್ದಾನೆ. ಬಟ್ ಕ್ವಶನ್ ಅಲ್ಲಿ ಡ್ರೈವರ್ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ಸ್ ಅನ್ನ ಹೇಳಿಲ್ಲ. ಹಾಗಾಗಿ ಡ್ರೈವರ್ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಹೇಳಿಲ್ಲ ಅಂದ್ರೆ ನೀವು ಡ್ರೈವರ್ದನ್ನ 900 ಆಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವನು ಡ್ರೈವರ್ದ ಎಕ್ಸ್ಪೆನ್ಸಸ್ ಅನ್ನ ಕೊಡ್ತಾ ಇದ್ದೀನಿ ಅಂದ್ರೆ ಮಾತ್ರನೇ ತಗೊಳ್ಳಿ. ಅಲ್ಲಿ ಏನು ಹೇಳಿಲ್ಲ. ಹಾಗಾಗಿ ಎಕ್ಸ್ಪೆನ್ಸಸ್ 1800 ಪರ್ ಮಂತ್ ಇರುತ್ತೆ. ಸೊ 1800 ಇಂಟು 12 ಮಾಡ್ಕೊಳ್ಳಿ, ನಿಮಗೆ 21,600 ಸಿಗುತ್ತೆ. 21,600 ಸಿಗುತ್ತೆ. ಆಮೇಲೆ ಡ್ರೈವರ್ 900 ಆಡ್ ಮಾಡಿದ್ರೆ 2,700 ಆಗುತ್ತೆ, ರಾಂಗ್ ಆಗ್ಬಿಡುತ್ತೆ. ಸೊ ಅಲ್ಲಿ ಡ್ರೈವರ್ ಬಗ್ಗೆ ಏನು ಹೇಳಿಲ್ಲ, ಹಾಗಾಗಿ ತಗೊಳಕ್ ಹೋಗ್ಬೇಡಿ. ಸೊ ಇನ್ಯಾವ್ದಾರು ಇದೆಯಾ ಅಂದ್ರೆ ಇನ್ಯಾವುದು ಇಲ್ಲ. ಎಲ್ಲ ಟೋಟಲ್ ಮಾಡಿ, ಟೋಟಲ್ ಮಾಡಿದ್ರೆ ನಮಗೆ ಗ್ರಾಸ್ ಸ್ಯಾಲರಿ ಸಿಗುತ್ತೆ. ಗ್ರಾಸ್ ಸ್ಯಾಲರಿ ಎಷ್ಟು ಬರುತ್ತಪ್ಪ ಗ್ರಾಸ್ ಸ್ಯಾಲರಿ ಅಂತ ಹೇಳಿದ್ರೆ, ಸೊ ನಮಗೆ ಗ್ರಾಸ್ ಸ್ಯಾಲರಿ ಬಂದು 1,84,140 ಗ್ರಾಸ್ ಸ್ಯಾಲರಿ ಬರುತ್ತೆ. ಇದರಲ್ಲಿ ಲೆಸ್ ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಪ್ರಕಾರ ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡಬೇಕು. ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್. ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಇಸ್ ಅಪ್ಲಿಕಬಲ್ ಫಾರ್ ಆಲ್ ಎಂಪ್ಲಾಯೀಸ್. 50,000 ಇರುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಯೂಶಲ್ ಆಗಿ 50,000 ಇರುತ್ತೆ. ಇನ್ನೊಂದು ಪ್ರೊಫೆಷನಲ್ ಟ್ಯಾಕ್ಸ್ ಇದ್ರೆ ಲೆಸ್ ಮಾಡ್ಬೋದು, ಬಟ್ ಕ್ವಶನ್ ಅಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ ಬಗ್ಗೆ ಏನು ಹೇಳಿಲ್ಲ. ಅಂಡ್ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡ್ತೀವಿ, ಅಲೋವೆನ್ಸ್ ನ ಲೆಸ್ ಮಾಡ್ತೀವಿ ಇಫ್ ಇಟ್ ಇಸ್ ಗವರ್ಮೆಂಟ್ ಎಂಪ್ಲಾಯ್ ಆದ್ರೆ ಮಾತ್ರನೇ. ಸೊ ಇದು ಅಪ್ಲಿಕಬಲ್ ಆಗೋದಿಲ್ಲ ಇವ್ರಿಗೂ ಕೂಡ. ಸೊ ಈಗ ಲೆಸ್ ಮಾಡಿದ್ರೆ, ಸೊ 1,84,140 ಮೈನಸ್ 50,000 ನೀವು ಲೆಸ್ ಮಾಡಿದ್ರೆ ನಿಮಗೆ 1,34,140 ಬರುತ್ತೆ. ದಿಸ್ ಇಸ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ. 1,34,140 ಸಿಗುತ್ತೆ. ಸೊ ಇದು ಆನ್ಸರ್ಸ್ ಹೀಗೆ ಮಾಡಬೇಕು. ಈ ಒಂದು ಕ್ವಶನ್ಸ್ಗೆ ಈ ಆನ್ಸರ್ಸ್ ಇರ್ತಕ್ಕಂಥದ್ದು. ಸೊ ಈ ಒಂದು ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಸೊ ನೋಡ್ಕೋಬಹುದು. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.